ಪ್ರೈಸ್ ದ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಮುಂಚಾನೆ ಸಮಯದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 10ನೇ ವಚನವನ್ನ ತೆಗೆದುಕೊಂಡಿದ್ದೇವೆ. ಯೆಹೋವನು ಇಂತೆನ್ನುತ್ತಾನೆ, ನನ್ನ ಸೇವಕನಾದ ಯಾಕೋಬೆ, ಭಯಪಡಬೇಡ, ಇಸ್ರಾಯೇಲೇ ಅಂಜಬೇಡ. ಇಗೋ, ನಾನು ನಿನ್ನನ್ನು ದೂರ ದೇಶದಿಂದ ಉದ್ಧರಿಸುವೆನು, ನಿನ್ನ ಸಂತಾನವನ್ನ ಸೆರೆಹೋದ ಸೀಮೆಯಿಂದ ರಕ್ಷಿಸುವೆನು. ಆಮೆನ್. ಈ ವಾಕ್ಯ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ಭಯಪಡಬೇಡ, ಎರಡನೇದಾಗಿ ಅಂಜಬೇಡ ಎಂಬುದಾಗಿ. ಪ್ರಿಯರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ವಿಷಯಗಳಿಗೆ ನಾವು ಭಯಪಡ್ತೇವೆ, ಮತ್ತೆ ಎರಡು ಕೂಡ ಒಂದೇ ಅರ್ಥ ಕೊಡುವಂಥದ್ದಾಗಿದೆ. ಭಯಪಡಬೇಡ, ಅಂಜಬೇಡ ಎರಡು ಕೂಡ ಒಂದೇ ಅರ್ಥವನ್ನು ಕೊಡುವಂಥದ್ದಾಗಿದೆ. ಈ ವಾಕ್ಯ ಹೇಳ್ತದೆ, ಇಗೋ ನಾನು ನಿನ್ನನ್ನು ದೂರ ದೇಶದಿಂದ ಉದ್ಧರಿಸುವೆನೆಂಬುದಾಗಿ. ಅದರ ಅರ್ಥ ನೋಡುವಾಗ ಪ್ರಿಯರೇ, ದೇವರಿಂದ ನಾವು ದೂರ ಹೋದಾಗ ದೇವರು ನಮ್ಮನ್ನು ರಕ್ಷಿಸುವುದಕ್ಕೆ ಬಯಸುವವನಾಗಿದ್ದಾನೆ. ಯಾವ ರೀತಿ ದುಂದುಗಾರನ ಮಗ ತನಗೆ ಬರಬೇಕಾದಂಥ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಹಿಂದಿರುಗಿ ಬರುವುದನ್ನ ಕಾಯುತ್ತಾ ಇದ್ದಂಥ ದೇವರು ಆತನು ಬಂದ ತಕ್ಷಣ ಆತನನ್ನ ಅಪ್ಪಿಕೊಂಡನು. ಹಾಗೆ ದೇವರ ದೂರ ದೇಶದಲ್ಲಿದ್ದರೂ ಕೂಡ ನಮ್ಮನ್ನು ರಕ್ಷಿಸುವುದಕ್ಕೆ ಆತನು ಬಯಸುವವನಾಗಿದ್ದಾನೆ. ಇಸ್ರಾಯೇಲರು 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಬಂಧನಿದ್ರು ಕೂಡ ಅವರ ಮೇಲೆ ಕನಿಕರ ಇಟ್ಟು ರಕ್ಷಿಸಿದ ಆತನಾಗಿದ್ದಾನೆ ಪ್ರಿಯರೇ. ಅದೇ ರೀತಿಯಲ್ಲಿ ನಿನ್ನ ಸಂತಾನವನ್ನು ಸೆರೆ ಹೋದ ಸೀಮೆಯಿಂದ ರಕ್ಷಿಸುವೆನು ಎಂಬುದಾಗಿ ದೇವರು ವಾಕ್ಯ. ನಮ್ಮನ್ನ ಬಂಧನಗಳಿಂದ ಬಿಡಿಸುವವನಾಗಿದ್ದಾನೆ, ನಮ್ಮನ್ನು ರಕ್ಷಿಸುವವನಾಗಿದ್ದಾನೆ, ನಮ್ಮನ್ನು ನಡೆಸುವಂತ ದೇವರ ಆತನಾಗಿದ್ದಾನೆ ಪ್ರಿಯರೇ. ಹಾಗಾಗಿ ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ಆತನು ಈ ವಾಕ್ಯದ ಹೇಳುವ ಪಡುವ ಪ್ರಕಾರ ಭಯಪಡಬೇಡ, ಅಂಜಬೇಡ, ನಾನು ನಿನ್ನನ್ನು ರಕ್ಷಿಸುವೆನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಮುಂಜಾನೆ ವಾಕ್ಯವನ್ನು ಕೇಳಿಸಿಕೊಳ್ತಿರ್ತಕ್ಕಂಥ ಪ್ರಿಯ ಸಹೋದರ ಸಹೋದರಿ, ದೇವರು ನಿಮಗೆ ಧೈರ್ಯವನ್ನು ಕೊಡುವ ಹಾಗೆ, ನಿಮ್ಮನ್ನು ರಕ್ಷಿಸುವ ಹಾಗೆ ನಾವು ಈ ಒಂದು ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಈ ವಾಕ್ಯವನ್ನ ಕೇಳಿಸಿಕೊಳ್ತಿರತಕ್ಕಂಥ ಪ್ರತಿಯೊಬ್ಬೊಬ್ಬರ ಜೀವಿತವನ್ನ ಅವರ ಬಂಧನಗಳಿಂದ ಬಿಡುಗಡೆ ಮಾಡು ಸ್ವಾಮಿ. ಅವರನ್ನು ಉದ್ಧರಿಸು ಅಪ್ಪ, ಅವರನ್ನು ರಕ್ಷಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಯಾವುದೇ ಅಡ್ಡಿ ಆತಂಕಗಳಿದ್ದರೂ ಯೇಸುವಿನ ನಾಮದಲ್ಲಿ ಎಲ್ಲವನ್ನ ತೆಗೆದು ಹಾಕಿ ನೀನವರನ್ನು ರಕ್ಷಿಸಿ ಕಾಪಾಡು, ನಿನ್ನ ಮಹಿಮೆಗಾಗಿ ಅವರನ್ನ ಉಪಯೋಗಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.